ಹೆಲೋ ಫ್ರೆಂಡ್ಸ್, ಇವತ್ತು ಮಲ್ಲೇಶ್ವರಂ ಮಾರ್ಕೆಟ್ಗೆ ಭೇಟಿ ನೀಡಿದ್ದೆ. ಸೊ ಅಲ್ಲಿ ಭೇಟಿ ನೀಡಿದ ಕಾರಣ ಬಂದು ತುಂಬ ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ. ಸೊ ಫಸ್ಟ್ ನಾವು ಜ್ಯುವೆಲ್ರಿ ನೋಡಿದ್ವಿ. ಸೊ ಜ್ಯುವೆಲ್ರಿ ಎಲ್ಲ 250 350ಇಂದ ಸ್ಟಾರ್ಟ್ ಆಗುತ್ತೆ. ಸೊಂಟದ ಪಟ್ಟಿ, ಸರಗಳು ಮತ್ತು ತಲೆಗೆ ಹಾಕೋ ಕ್ಲಿಪ್ ಎಲ್ಲ. ಅದನ್ನು ನೋಡಿಕೊಂಡು ಅಲ್ಲೇ ನಿಂತಿದ್ವಿ. ಆವಾಗ ಬಸವ ಸಿಕ್ತು. ಬಸವ ಏನೇನೋ ಅವ್ರು ಹೇಳ್ತಾ ಇದ್ರು. ಅವ್ರು ಏನು ಕಮಾಂಡ್ ಕೊಡ್ತಾಯಿದ್ರು, ಆ ಕಮಾಂಡಿಗೆ ತಕ್ಕಂಗೆ ಅದು ಅವ್ರನ್ನ ಫಾಲೋ ಮಾಡ್ತಾಯಿತ್ತು. ನಮಸ್ಕಾರ ಮಾಡೋದನ್ನ ನಮಸ್ಕಾರ ಮಾಡ್ತಾಯಿತ್ತು, ಕೈಯ ಆಶೀರ್ವಾದ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಬಸವನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಾದಮೇಲೆ ಇದು ತುಂಬ ಹಳೆಯಾಗಿರೋವಂಥ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ರು. ಎಲ್ಲ ಇದು ಹಿತ್ತಾಳೆ, ತಾಮ್ರದ್ದು. ಸೊ ಎಲ್ಲ ಥರ ಐಟಮ್ಸು ಇತ್ತು ಇಲ್ಲಿ. ದೀಪ ಮತ್ತು ಗಾಡಿಗಳು ಮತ್ತು ದೇವ್ರದ್ದು ವಿಗ್ರಹಗಳು ಎಲ್ಲ ಪುಟಾಣಿ ಸೈಜಲ್ಲಿತ್ತು. ಚೆನ್ನಾಗಿತ್ತು ನೋಡೋಕ್ಕೆ. ಕೆತ್ತನೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹಾಗೆ ನೋಡ್ತಾ ಬಂದ್ವಿ. ಕಾಯಿನ್ಸ್ ಕಲೆಕ್ಷನ್ ಸಹ ಇತ್ತು ಇವ್ರ ಹತ್ರ. ನೀವು ನೋಡ್ತಾ ಇದ್ದೀರಾ, ವೆಹಿಕಲ್ಸ್, ಸ್ಕೂಟಿ ಇದೆ, ಟಾಂಗ ಇದೆ. ಸೊ ಅದಾದಮೇಲೆ ಎಲ್ಲ ದೇವ್ರ ಮೂರ್ತಿಗಳಿತ್ತು. ಇದೆಲ್ಲ ನಾಣ್ಯಗಳು. ಅದಾದಮೇಲೆ ಬುಕ್ಸ್, ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳಿತ್ತು. ಸೊ ತುಂಬ ಕಲೆಕ್ಷನ್ಸ್ ಇತ್ತು. ಸೊ ಮಲ್ಲೇಶ್ವರಮಲ್ಲಿ ಬೆಳಗ್ಗೆ ಹೊತ್ತು ಫುಲ್ ಸೈಲೆಂಟ್ ಇರುತ್ತೆ. ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಸಂಜೆ ಅಷ್ಟೊತ್ತಿಗೆ ಫುಲ್ ರಶ್ ಜಾಸ್ತಿಯಾಗಿ, ವೀಕ್ ಡೇಸಲ್ಲಾಗಿರ್ಬೋದು, ವೀಕೆಂಡ್ಸಲ್ಲಾಗಿರ್ಬೋದು ತುಂಬ ಜನ ಇರ್ತಾರೆ. ಸೊ ಎಲ್ಲ ಫುಟ್ಪಾತಲ್ಲೇ ಜಾಸ್ತಿ ಮಾರ್ತಾ ಇರ್ತಾರೆ. ಸೊ ಅಲ್ಲೇ ತುಂಬ ಜನ ಇರ್ತಾರೆ. ಸೊ ನಾವು ಹೇಗೆ ಬಾರ್ಗೇನ್ ಮಾಡ್ತೀವಿ ಹಾಗೆ ನಾವು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ಬೋದು. ನೀವು ನೋಡ್ತಿದ್ದೀರಾ ಹೂವಿನ ಮಾಲೆಗಳು. ಸೊ ಇದರಲ್ಲಿ ತುಂಬ ವೆರೈಟಿ ಇತ್ತು. ತುಂಬ ಸುಗಂಧ ಭರಿತವಾಗಿತ್ತು. ಅದರಲ್ಲೂ ಅವ್ರು ಏನು ಕಟ್ಟಿದ್ರು, ಅದು ಕಟ್ಟಿರೋ ಶೈಲಿ ಅಂತೂ, ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಾ, ತುಂಬ ಉದ್ದ ಇದೆ ಕೆಲವೊಂದು ಹಾರಗಳು. ಮತ್ತು ಡಿಸೈನು ಅಷ್ಟೇ ತುಂಬ ಡಿಫ್ರೆಂಟಾಗಿ ಯುನೀಕಾಗಿತ್ತು. ಇದು ನೋಡಿ, ಮೊಗ್ಗಿನ ಜಡೆ. ಸೊ ಅದು ನೋಡಿದ ತಕ್ಷಣ ಒಂದು ಸ್ವಲ್ಪ ಹಾಗೆ ನೋಡ್ತಾನೆ ಇರಬೇಕಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ಹಾರಗಳು ಅಲ್ಲಿ ದೇವಸ್ಥಾನಕ್ಕಾದ್ರೂ ಕೊಂಡೊಯ್ತಾ ಇದ್ರು, ಇಲ್ಲ ಮನೆಗೆ ಏನಾರು ಫಂಕ್ಷನ್ಸ್ಗೆ. ಸೊ ತುಂಬ ಚೆನ್ನಾಗಿ ಹಾರ ಕಟ್ಟಿದ್ರು. ಆಮೇಲೆ ಇದೆಲ್ಲ ಮದುವೆ ಆಗೋವಂಥವ್ರಿಗೆ. ಆಮೇಲೆ ಹಣ್ಣು ನೋಡಿದ್ವಿ. ಈ ಹಲಸಿನ ಹಣ್ಣು ಪ್ರೈಸ್ ಅಂತೂ ಕೇಳಿನೇ ಶಾಕ್ ಆಯಿತು. 20 ರೂಪಾಯಿ ಒಂದು ಹಣ್ಣಂತೆ. ಸೊ ಅದರಲ್ಲಿ 3 ವೆರೈಟಿ ಇತ್ತು, 3-4 ವೆರೈಟಿ ಇತ್ತು. ಸೊ ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹೀಗೆ ವಿಂಡೋ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಸಾಯಿಬಾಬಾದ ಇದಿತ್ತು, ಮೂರ್ತಿಗಳಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅಮೃತ ಶಿಲೆದೆಲ್ಲ ತುಂಬ ವೆರೈಟಿ ಡಿಸೈನ್ ಇತ್ತು. ಶಾಪ್ ಫುಲ್ ಮೂರ್ತಿಗಳೇ ಇತ್ತು ಸಾಯಿಬಾಬಾದು. ಅದಾದಮೇಲೆ ಇದು ರೆಡಿಮೇಡ್ ಫಂಕ್ಷನ್ ಡೆಕೋರೇಟ್. ಸೊ ಗೊಂಬೆಗಳು ಹಾಗೂ ಫಂಕ್ಷನ್ಗೆ ಇಡೋವಂಥ ಎಲ್ಲ ಸಾಮಗ್ರಿಗಳು. ಸೊ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಪ್ಯಾಕ್ ಮಾಡಿದರು. ಸೊ ದುಡ್ಡೊಂದಿತ್ತು ಅಂದರೆ ಫ್ರೆಂಡ್ಸ್ ಏನು ಬೇಕಾದ್ರೂ ಸಿಗುತ್ತೆ. ಮಲ್ಲೇಶ್ವರಂಗೆ ಹೋದರೆ ನಿಮಗೆ ಇಂಥದ್ದು ಸಿಗಲ್ಲ ಅನ್ನೋಂಗೆ ಇಲ್ಲ, ಎಲ್ಲದೂ ಸಿಗುತ್ತೆ. ಅಂಗಡಿಗಳಿಗಿಂತ ಹೆಚ್ಚಾಗಿ ರೋಡಲ್ಲೇ ಎಲ್ಲನೂ ಮಾರ್ತಾ ಇರ್ತಾರೆ. ಸೊ ನಮಗೆ ಹೇಗೆ ಬೇಕು, ಯಾವ ಥರದ್ದು ಬೇಕು ಎಲ್ಲನೂ ತೊಗೊಂಡು ಬರ್ಬೋದು. ನೀವು ನಿಮಗೆ ಟೈಮ್ ಆದಾಗ ಒಂದು ಸತಿ ವಿಸಿಟ್ ಮಾಡಿ ಮಲ್ಲೇಶ್ವರಂಗೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ನಾನು ಮತ್ತೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.